ಡೇ ವ್ಲಾಗ್ ವೆಲ್ಕಮ್ ಬ್ಯಾಕ್ ಹಾಕ್ತೀನಿ. ಇವತ್ತಿನ ಡೇ ಬಂದು ಬುಧವಾರ 11 ಮಾರ್ಚ್ 11. ಲೈಟರಲ್ಲಿಟ್ಟು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಏನು ಅಂದರೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಅದಕ್ಕೂ ಮೊದಲು ಸ್ವಲ್ಪ ಪಪ್ಪಾಯ ಎಲ್ಲ ಕಟ್ ಮಾಡೋದಿದೆ, ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ಹಾಗೆ ಇವತ್ತಿನ ಡೇ ಬ್ಲಾಗ್ ಹೇಗೆ ಹೋಗುತ್ತೆ ಏನಿರುತ್ತೆ ಎಲ್ಲನೂ ಕೂಡ ನೋಡೋಣ. ನಮ್ಮ ಡೈಲಿ ರೂಟೀನ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಒಂದು ಕಡೆ ಫಸ್ಟ್ ಪಪ್ಪಾಯ ಕಟ್ ಮಾಡ್ಕೋಬೇಕು. ನಿಜವಾಗ್ಲೂ ಇವತ್ತಿನ ಬ್ಲಾಗ್ ಏನಿದೆ ಇದರಲ್ಲಿ ನಮ್ಮ ತಂದೆ ನನ್ನ ಜೊತೆ ಮಾತಾಡಿರೋಂಥ ಕೆಲವೊಂದು ಮಾತುಗಳು ನನ್ನ ಲೈಫ್ ಟೈಮ್ ಮೆಮೊರಿಯಬಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೆಲವೊಂದು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಏನು ಶೇರ್ ಮಾಡ್ತೀನಿ ಅದನ್ನು ರಾ ಕ್ಲಿಪ್ಪಿಂಗ್ಸ್ನೇ ಆ್ಯಡ್ ಮಾಡಿರ್ತೀನಿ. ಯಾಕೆ ಏನು ಅಂತ ಹೇಳಿ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಎಲ್ಲದನ್ನು. ಇವತ್ತು ಬೆಳಗ್ಗೆ ಒಂದು ತಿಂಡಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದು, ಅಂದರೆ ಮಶ್ರೂಮ್ ಪಲಾವ್ ಮಾಡೋಣ ಅಂತ. ಜೊತೆಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮಕ್ಕಳಿಗೆ ಫ್ರೂಟ್ಸ್ ಆಗ್ಬೋದು, ಅವ್ರಿಗೆ ಜ್ಯೂಸ್ ಆಗ್ಬೋದು, ನನಗೆ ಮಾಲ್ಟ್ ಆಗ್ಬೋದು. ಫಸ್ಟು ನನ್ನ ಕೆಲಸ ಏನಿರುತ್ತೆ ಇದೆಲ್ಲ ಕೆಲಸ ಮುಗಿಸ್ಕೊಂಬಿಡೋದು. ಇದನ್ನೆಲ್ಲ ಮುಗಿಸಿದ ನಂತರನೇ ನಾನು ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋವಂಥದ್ದು. ಹಾಗಾಗಿ ಇವತ್ತಿನ ಡೇ ಬಂದು ಮಕ್ಕಳಿಗೆ ಫಸ್ಟು ಪಪ್ಪಾಯ ಎಲ್ಲ ಕಟ್ ಮಾಡಿಟ್ಟೆ. ಆನಂತರ ನಮ್ಮ ಮನೆಯವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ನೆಲ್ಲಿಕಾಯಿ ಜ್ಯೂಸ್ ಅಂದರೆ ಒಂದೊಂದು ದಿನ ಒಂದೊಂದು ಥರ ವೆರೈಟಿಯಾಗಿ ಮಾಡಿ ಕೊಡ್ತಾ ಇರ್ತೀನಿ. ಮನೇಲಿ ಏನಿರುತ್ತೆ ತರಕಾರಿ ವೆಜಿಟೇಬಲ್ಸು ಅದನ್ನೆಲ್ಲ ಆ್ಯಡ್ ಮಾಡಿ ಅವ್ರಿಗೆ ಮಾಡಿಕೊಡೋದಿರುತ್ತೆ. ಇವತ್ತು ಶುಂಠಿ, ಜೀರಿಗೆ, ಹಾಗೆ ಪುದೀನ ಸೊಪ್ಪು, ನೆಲ್ಲಿಕಾಯಿ ಇಷ್ಟನ್ನೇ ನಾನು ಚೆನ್ನಾಗಿ ರುಬ್ಬಿ ಜ್ಯೂಸ್ ಮಾಡಿ ಕೊಡ್ತಾಯಿದ್ದೀನಿ. ಅಂದರೆ ಇದನ್ನು ಒಂದು 2 ಸರಿ ನಾವು ನೀರು ಹಾಕಿ ಮತ್ತೆ ರುಬ್ಬಿ ನೀರು ಹಾಕ್ಕೊಂಡು ರುಬ್ಬಿ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಆನಂತರ ನಾನು ಇದನ್ನು ಏನು ಅಂದರೆ ಲಾಸ್ಟ್ ಇರುತ್ತಲ್ಲ ಆ ಒಂದು ಸಿಪ್ಪೆನೆಲ್ಲ ನಾನು ಬಿಸಾಕ್ತೀನಿ. ಅದನ್ನು ಮತ್ತೇನು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಹಾಗೆ ಇದಕ್ಕೆ ನಾನು ಜೇನುತುಪ್ಪನ ಬಳಸ್ತೀನಿ. ಯಾಕಂದರೆ ಮಕ್ಕಳಿಗೆ ತುಂಬ ಹುಳಿ ಇದ್ದರೆ ಕುಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಮತ್ತು ಜೇನುತುಪ್ಪ ಹಾಕಿಬಿಟ್ಟು ಕೊಡ್ತೀನಿ. ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಬಟ್ ನನಗೆ ಮಾತ್ರ ಇದೊಂದು ಸ್ವಲ್ಪನೂ ಇಷ್ಟ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ಕುಡಿದ್ರೆ ಸಾಕು ನನಗೆ ಗ್ಯಾಸ್ಟ್ರಿಕ್ಕು ಎಲ್ಲ ಥರನೂ ಶುರು ಆಗಿಬಿಡುತ್ತೆ. ಹಾಗಾಗಿ ನಾನು ಮಾತ್ರ ಕುಡಿಯೋಲ್ಲ. ಅವ್ರು 3 ಜನಕ್ಕೆ ಅದನ್ನು ಮಾಡಿಕೊಟ್ಟು ಈಗ ನಾನು ಮಾಲ್ಟ್ ಮಾಡಿ ಇಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ನಾನು ರೈಸ್ ಐಟಮ್ ಮಾಡಿದಾಗ ಈಗೆಲ್ಲ ಕಂಟ್ರೋಲ್ ಮಾಡಿರೋದ್ರಿಂದ ನೀವು ಕೂಡ ಕೇಳ್ತಾ ಇರ್ತೀರ ಕೆಲವೊಬ್ಬರು ನಿಮ್ಮದು ಡಯಟ್ ರೊಟೀನ್ ತೋರಿಸಿ ಅಂತ. ನಾನು ಸುಮಾರು ಸರಿ ತೋರಿಸಿದ್ದೀನಿ. ಮಾರ್ನಿಂಗ್ ಆಯಿಲ್ ಫುಡ್ ಆಗ್ಬೋದು, ರೈಸ್ ಆಗ್ಬೋದು, ಇದೆಲ್ಲ ಕಂಪ್ಲೀಟ್ ನಾನು ಸ್ಟಾಪ್ ಮಾಡ್ತೀನಿ. ಆನಂತರ ಆದಷ್ಟು ವಾಕಿಂಗು, ಫ್ರೂಟ್ಸು, ವೆಜಿಟೇಬಲ್ಸು, ಹಾಗೆ ಒಂದು ಹೆಲ್ತಿ ಫುಡ್ ರೊಟೀನ್ನ ನಾನು ಮೇಂಟೈನ್ ಮಾಡೋದ್ರಿಂದ ಆರಾಮ್ಸೆಗೆ ವೆಯ್ಟ್ ಲಾಸ್ ಆಗುತ್ತೆ. ಈಗ ಇದು ಬಂದು ಮಕ್ಕಳಿಗೆ ನಾನು ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಒಂದೊಂದು ಸರಿ ಒಂದೊಂದು ರೀತಿಯಾಗಿ ಪಲಾವ್ ಮಕ್ಳಿಗೆ ಮಾಡೋದು. ಕೆಲವೊಂದು ಟೈಮಲ್ಲಿ ನಮ್ಮ ಮಕ್ಕಳಿಗೆ ಸ್ಪೈಸಸ್ ಎಲ್ಲನೂ ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ರುಬ್ಕೊಂಬಿಡ್ತೀನಿ. ಫಸ್ಟು ಸ್ವಲ್ಪ ಎಣ್ಣೆನ ನಾನು ಕಾಯೋದಕ್ಕಿಟ್ಟು ಅದಕ್ಕೆ ಸೋಂಪು, ಚಕ್ಕೆ, ಲವಂಗ, ಹಾಗೆ ಅನಾನಸು, ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇವಾಗ ನಾವು ಪಲಾವ್ ಮಾಡಬೇಕಾದ್ರೆ ಒಗ್ಗರಣೆಗೆ ಏನೇನು ಸ್ಪೈಸಸ್ ಎಲ್ಲ ಹಾಕ್ತೀವಿ ಅದನ್ನೆಲ್ಲನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಜೊತೆ ಎಲ್ಲ ಇದನ್ನು ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು, ಇಲ್ಲಿ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಗ್ಯಾಸ್ನ ಆಫ್ ಮಾಡಿ ಏನು ಒಂದು ಪ್ಯಾನ್ ಬಿಸಿ ಇರುತ್ತೆ ಆ ಪ್ಯಾನ್ ಬಿಸಿಯಲ್ಲೇ ಸಾಕು ಈ ಪುದೀನ ಕೊತ್ತಂಬರಿ ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ರುಬ್ಕೊಡೋ ಅಂಥದ್ದು ಅಷ್ಟೇ ಫ್ರೆಂಡ್ಸ್. ನಮ್ಮ ಮನೇಲಿ ಈ ಥರ ಮಾಡೋದು ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಮಶ್ರೂಮಲ್ಲೂ ಮಾಡ್ಬೋದು, ತರಕಾರಿಯಲ್ಲೂ ಮಾಡ್ಬೋದು, ಅಥವಾ ನಾನ್ ವೆಜ್ನೂ ಕೂಡ ಇದೇ ಟೈಪಲ್ಲೇ ನೀವು ಮಾಡ್ಕೋಬೋದು. ಈಗ ತಣ್ಣಗಾದ್ಮೇಲೆ ಅದನ್ನಷ್ಟು ಮಸಾಲೆ ರುಬ್ಕೊಳ್ಳೋದಕ್ಕೆ ಎತ್ತಿಟ್ಟೆ. ಆನಂತರ ಇಲ್ಲಿ ಕುಕ್ಕರಲ್ಲೇ ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ಫಸ್ಟು ಎಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೆಟೊ, ಉಪ್ಪು, ಹಾಗೆ ಅರಶಿನ ಪುಡಿ ಇದಿಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ, ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮು ಜೊತೆಗೆ ಬಟಾಣಿ ಇದಿಷ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ನಾನು ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಏನು ಹುರಿದಿಟ್ಕೊಂಡಿದ್ವಿ ಅದನ್ನೆಲ್ಲ ರುಬ್ಕೊಂಡಿದ್ದೀನಿ. ಇವಾಗ ನೀವು ಬೇಕಾದ್ರೆ ಫುಲ್ ನೈಸ್ ಪೇಸ್ಟ್ ಬೇಕಾದರೂ ಮಾಡ್ಕೋಬೋದು, ತರಿಯಾಗಾದರೂ ರುಬ್ಕೋಬೋದು. ನಾನಿಲ್ಲಿ ಸ್ವಲ್ಪ ತರಿಯಾಗಿಯೇ
ರುಬ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಮಸಾಲೆ ಎಲ್ಲ ಮೊದಲೇ ಹುರ್ಕೊಂಡಿದ್ರಿಂದ ತುಂಬ ಹೊತ್ತು ಎಣ್ಣೆಗೆ ಹುರಿಯೋ ಅವಶ್ಯಕತೆ ಇಲ್ಲ. ಹಾಗಾಗಿ ನಾನು ಮಶ್ರೂಮ್ ಎಲ್ಲ ಹಾಕಿದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆನಂತರ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಟ್ಟೆ. ಅದು ಕುದಿ ಬಂದಮೇಲೆ ಈಗ ನಾನು ಇದಕ್ಕೆ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್, ನಿಮಗೆ ಖಾರ ಏನಾದರೂ ಕಡಿಮೆ ಅಂತ ಅನ್ನಿಸ್ತು ಅಂದರೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು, ಅಂದರೆ ಕಾಳು ಮೆಣಸಿನ ಪುಡಿನ. ಇಲ್ಲ ಅಂತಂದರೆ ಬರೀ ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸುಮಾರು 1-2 ಗ್ಲಾಸಷ್ಟು ಅಕ್ಕಿಗೆ ನಾನು ಪಲಾವ್ ಮಾಡ್ತಾ ಇರೋದ್ರಿಂದ 1 ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಇನ್ನು ಗರಂ ಮಸಾಲ ಪೌಡ್ರ್ ಆಗ್ಬೋದು, ಬಿರಿಯಾನಿ ಮಸಾಲ ಪೌಡ್ರ್ ಆಗ್ಬೋದು, ಏನೂ ಬೇಡ, ಜಸ್ಟ್ ಇಷ್ಟು ಹಾಕ್ಕೊಂಡ್ರೆ ಸಾಕು. ಆನಂತರ ಕುದಿ ಬಂದಮೇಲೆ ನಾವೇನು ನೆನೆಸಿಟ್ಕೊಂಡಿರ್ತೀವಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಕ್ಕಿ ನಾವು ನೆನೆಸಿ ಹಾಕ್ಕೊಳ್ತೀವಿ ಅಂದರೆ ನೀರನ್ನು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನಾವು ಕಡಿಮೆ ಮಾಡ್ಕೋಬೇಕು. 1:2 ಇರೋದನ್ನು 1:1.5 ಅಥವಾ 1:3 ಅನ್ನೋ ಥರ ನೀವು ಹಾಕ್ಕೊಂಡ್ರೆ ಸಾಕು. ಆನಂತರ ಇಲ್ಲಿ ನನಗೆ ಗಂಜಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ಎದ್ದು ವಾಕಿಂಗೆಲ್ಲ ಹೋಗಿರ್ತೀನಿ, ಬರ್ತೀವಿ, ಒಂಥರ ಟಯರ್ಡ್ ಫೀಲ್ ಆಗ್ತಿರುತ್ತೆ, ನಿಂತು ಮಕ್ಕಳಿಗೆಲ್ಲ ರೆಡಿ ಮಾಡ್ತಾ ಇರ್ತೀವಿ. ಈ ಮಧ್ಯದಲ್ಲಿ ಒಂದು ಲೋಟ ಮಾಲ್ಟ್ ಕುಟ್ಕೊಂಡ್ಬಿಟ್ರೆ ನಮಗೆ ತಿಂಡಿ ಅಂದರೆ ಬೇಕು ಅಂತಲೂ ಫೀಲ್ ಆಗೋದಿಲ್ಲ, ಹೊಟ್ಟೆ ಹಸಿವು ಅಂತಲೂ ಅನಿಸೋದಿಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ, ಈ ಥರ ಏನಾದರೂ ಸ್ಮೆಲ್ ಘಮ ಅಂತ ಹೇಳಿ ವೆರೈಟಿಯಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದಾಗ ನಮ್ಗೆ ಅದ್ರ ಮೇಲೇ ಗಮನ ಜಾಸ್ತಿ ಆಗ್ತಾ ಇರುತ್ತೆ. ಯಾಕಂದರೆ ಹೊಟ್ಟೆ ಹಸಿವು ಆಗ್ತಾ ಇರುತ್ತಲ್ಲ, ಹಾಗಾಗಿ ಅದ್ರ ಮೇಲೆ ಗಮನ ಆಗ್ತಾ ಇರುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ, ಗಂಜಿ ಮಾಡಿಬಿಟ್ಟು ಫಸ್ಟೇ ಕುಡಿದ್ಬಿಡೋದ್ರಿಂದ ನನಗೆ ಹೊಟ್ಟೆ ಹಸಿವಾಗೋದಿಲ್ಲ. ಫೈನಲಿ ಎಲ್ಲ ತಿಂಡಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೆ. ಅಷ್ಟರಲ್ಲಿ ನನ್ನ ಮಗಳು ಮೊಸರು ಬಜ್ಜಿನೂ ಅವರು ರೆಡಿ ಮಾಡಿಕೊಂಡ್ರು. ತುಂಬ ಚೆನ್ನಾಗೇ ಆಗಿತ್ತು ಮಶ್ರೂಮ್ ಪಲಾವು, ಜೊತೆಗೆ ಉದುದ್ರಾಗೂ ಆಗಿತ್ತು. ನಮ್ಮ ಮಕ್ಳಿಗೆ ಈ ಥರ ಉದುದ್ರಾಗಿರಬೇಕು. ಒಂದೊಂದ್ಸರಿ ಕುಕ್ಕರಲ್ಲಿ ಮಾಡಿದಾಗ ಮೆತ್ತಗಾಗಿಬಿಡತ್ತೆ ಸಮ್ಟೈಮ್ಸ್, ಆದರೆ ಇವತ್ತು ಚೆನ್ನಾಗೇ ಆಗಿತ್ತು ಫ್ರೆಂಡ್ಸ್. ಎಲ್ಲ ತುಂಬ ಇಷ್ಟಪಟ್ಟರು, ಮಕ್ಕಳು ತಿಂದರು. ಬಟ್ ನಮ್ಮನೇಲಿ ಮಶ್ರೂಮ್ ಏನಾದರೂ ಹಾಕಿದಾಗ ಮಕ್ಕಳಿಗೆ ನೋಡಿ ಮಶ್ರೂಮ್ನ ಹಾಕಬೇಕು. ಒಬ್ರಿಗೆ ಜಾಸ್ತಿ ಬಂತು, ಒಬ್ರಿಗೆ ಕಡಿಮೆ ಬಂತು ಅಂದರು ಮನೇಲಿ, ಅವನಿಗೆ ಮಾತ್ರ ಜಾಸ್ತಿ ಹಾಕಿದ್ದೀರಾ, ನನಗೆ ಕಡಿಮೆ ಹಾಕಿದ್ದೀರಾ ಅಂತ ಮಾತುಗಳು ಶುರು ಮಾಡಿಬಿಡ್ತಾರೆ. ಫೈನಲಿ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ಫ್ರೆಂಡ್ಸ್. ಸಖತ್ತಾಗಿದೆ ಅಂತ ನನ್ನ ಮಕ್ಕಳು ಹೇಳಿದ್ದಾರೆ. ಚೆನ್ನಾಗಾಗೈತಿನ್ರೋ, ಸೂಪರ್. ಒನ್ ಮೋರ್ ಈ ಥರ ಮಾಡಿದರೆ ಅವರಿಗೆ ಸ್ಪೈಸಸ್ ಎಲ್ಲ ಏನೂ ಸಿಗಲ್ವಲ್ಲ, ಫುಲ್ ಹ್ಯಾಪಿ ಆಗಿಬಿಡ್ತಾರೆ. ಈ ಥರ ಅವ್ರಿಗೆ ಮಾಡಿಕೊಟ್ಕೊಟ್ರೆ ಸ್ಪೈಸಸ್ಗಳು ಸಿಗಬಾರ್ದು ತಿನ್ನೋದಕ್ಕೆ. ಎಲ್ಲೋ ಒಂದು ರುಬ್ಬೋದ್ರಲ್ಲಿ ನೀನು ಸರಿಯಾಗಿ ರುಬ್ಬಿಲ್ಲ ಅನ್ಸುತ್ತೆ, ಒಂದೇ ಸಿಕ್ಕಿದ್ದಕ್ಕೆ ತೋರಿಸೋಣ, ಒಂದು ಸಿಗೋದಕ್ಕೂ ಹಿಂಗೆ ಅಂತಲೇ ವೆರೈಟಿಯಾಗಿ ಡಿಫ್ರೆಂಟಾಗಿ ಎಲ್ಲ ಅಡುಗೆ ಮಾಡೋದು ಕಲ್ತ್ಕೊಂಡಿದ್ದೀನಿ ನಾನು. ಖುಷಿ ನಾನೆಲ್ಲ ನೀವು ಪಡಬೇಕು. ನಮ್ಮಮ್ಮ ನಮಗೋಸ್ಕರ ಎಷ್ಟೊಂದೆಲ್ಲ ಮಾಡಿಕೊಡ್ತಾರಲ್ಲ, ನಾನು ಖುಷಿ ಪಡ್ಬೇಕಂತೆ. ನಾನೇನಾ ಖುಷಿ ಪಡೋದಲ್ಲ, ನಮ್ಮಮ್ಮ ನಮಗೋಸ್ಕರ ಇಷ್ಟೆಲ್ಲ ಮಾಡಿಕೊಡ್ತಾರೆ ಖುಷಿ ಪಡ್ತಾರೆ ಅಂತ ಖುಷಿ ನೀವು ಪಡ್ತಿದ್ದೀವಿ. ಮಶ್ರೂಮ್ ಇರೋದೆಲ್ಲ ಹುಡುಕಾಕಿದ್ದೀನಿ, ಏನಾದರೂ ಯಾರಿಗಾದ್ರೂ ಸಿಕ್ಕಿದೆ. ನಮ್ಮ ಮನೇಲಿ ಅದೊಂದು ನನ್ನ ಮಗಳಿಗೆ ಯಾವ ಥರ ಸಿಗುತ್ತೆ ಅಂತ ಗೊತ್ತಿಲ್ಲ. ಬಾಕ್ಸಲ್ಲಿ ಏನೋ ಒಂದು ಸುಮ್ಮನೆ ಇದ್ರ ಅಂದಾಜಲ್ಲಿ ಹಾಕಿರ್ತೀನಿ. ಅವ್ನು ಬಂದು ನನ್ನ ಬಾಕ್ಸಲ್ಲಿ ಮಶ್ರೂಮೇ ಇರಲಿಲ್ಲ, ಅಥವಾ ನಿಮ್ಮ ಬಾಕ್ಸಲ್ಲಿ ಮಶ್ರೂಮ್ ಜಾಸ್ತಿ ಇತ್ತು ಅಂತ ಒಂದು ಡೈಲಾಗ್ ಹೊಡೆಯೋದು. ಆಮೇಲೆ ನನ್ನ ಮಗಳು, ನನಗೆ ಮಶ್ರೂಮೇ ಇರಲಿಲ್ಲ, ನಂದೆಲ್ಲ ಅವನಿಗೆ ಹಾಕಿದ್ಯಾವ ನೀನು ಅಂದ. ಹೀಗಾಗಿ ಫೈನಲ್ಲಿ ಒಟ್ಟಲ್ಲಿ ಚೆನ್ನಾಗಾಗಿದೆ, ಇವತ್ತು ಸೂಪರಾಗಿದೆ ಟೇಸ್ಟ್. ಟೈಮ್ ಆಯಿತು, ಸ್ಕೂಲ್ಗೆ ಹೋಗ್ಬೇಕು. ಬೇಕಾದ್ರೆ ಇಟ್ಟಿರ್ತೀನಿ, ಬಂದು ತಿನ್ನಂತೆ. ತೊಂಬ ಓವನ್ ಇದೆ ನಮ್ಮ ಮನೇಲಿ. ಓವನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಮಶ್ರೂಮ್ ಇದ್ರದ್ದು ಇದು ಸೈಡ್ ಇಟ್ಟು ಇದೆಂಥದ್ದು, ಅದು ಮಶ್ರೂಮ್ ಬಿರಿಯಾನಿದು ಶಾಪ್ ಇರುತ್ತಲ್ಲ, ಆ ಥರ ಕಲರೇ ಬಂದೈತಲ್ಲ, ಗ್ರೀನ್ ಮಶ್ರೂಮ್ ಪಲಾವ್. ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಂಗೆ ಮನೇಲಿರೋ ಸಣ್ಣ ಪುಟ್ಟ ಕೆಲಸ ಏನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮುಗಿಸ್ಕೊಳ್ತೀನಿ. ಆನಂತರ ನನ್ನ ಮಾಲ್ಟ್ ಕೆಲಸ ಏನಿರುತ್ತೆ ಅದರ ಪ್ರಿಪ್ರೇಷನ್ಗೆ ನಾನು ಹೋಗ್ತೀನಿ. ಕೆಲವೊಂದು ಟೈಮಲ್ಲಿ ನಾನು ಫ್ರೀ ಆದಾಗ ಅಪ್ಪನೇನಾದರೂ ನೋಡಬೇಕು ಅಂದಾಗ ಹೋಗ್ತೀನಿ. ಅಪ್ಪ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಅಪ್ಪ ಜೊತೆ ಕೆಲವೊಂದು ಮಾತಾಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಡಾಕ್ಟರ್ ಆಗಿಬಿಟ್ಟಿದ್ರೆ MBBS ಓದಿ ಡಾಕ್ಟರ್ ಆಗಿದ್ರಪ್ಪ ನೀವು, ಹಾಂ ಹೆಂಗೆಂಗೋ ಆಗ್ಬಿಟ್ಟಿರೋದು ಜೀವನ ಅಲ್ವಪ್ಪ. ಯಾಕಂದರೆ ಏನೂ ಅರ್ಥ ಆಗದೆ ಇದ್ರು ಡಾಕ್ಟ್ರ್ ಭಾಷೆನ ಏನು ಫುಲ್ ಫೈಲ್ ಇಟ್ಕೊಂಡು ಡಾಕ್ಟ್ರ್ ಥರ ಫುಲ್ ಚೆಕ್ ಮಾಡಿ ಏನೇನು ಮೆನ್ಷನ್ ಮಾಡೋರೆ ನೋಡ್ತಾವ್ರೆ.
ಅಲ್ವಪ್ಪ? ಹಾಂ, ಏನಾದ್ರು ಡಾಕ್ಟ್ರ್ ಆಗಿದ್ರೆ ಇನ್ಯಾವ ಲೆವೆಲಿಗೆ ಓದ್ತಾ ಇದ್ದಪ್ಪ? ಯಾಕಪ್ಪ ಒಳ್ಳೆ ಸ್ಟ್ಯಾಚು ಥರ ನಿಂತ್ಕೊಬಿಟ್ಟೆ ಮಾತಾಡಪ್ಪ ಏನಾದರೂ. ಹಾಂ, ತುಂಬ ತಿಂಗಳುಗಳೇ ಆಗೋಯ್ತು ನಮ್ಮಪ್ಪ. ಭಗವಂತ ಇರ್ತಾರೆ ಎಲ್ಲಿವರೆಗೂ ನಾವು ತಪ್ಪು ಮಾಡಿದ್ದನ್ನ ಅಂದರೆ ಇದು ಒಂದು ಸರಿ ತಪ್ಪು ಮಾಡ್ತಿದ್ದೀರಾ, 2 ಸರಿ ತಪ್ಪು ಮಾಡ್ತಿದ್ದೀರಾ, ಎಚ್ಚೆತ್ಕೊಳ್ಳಿ ಅಂತ ಸಣ್ಣ ಪುಟ್ಟ ಪ್ರಾಬ್ಲಮ್ ಕೊಟ್ಟು ಹಿಂಗೆ ಬೆನ್ನು ಸವರಿ ಎದೇಳಿಸ್ತಾ ಇರ್ತಾರೆ ಅಲ್ವಪ್ಪ? ಕೇಳದೆ ಇದ್ರೆ ನಿಮ್ಮ ಹಣೆ ಬರ ಅಂತ ಭಗವಂತನ ಕೈ ಬಿಟ್ಟು. ಏನಕ್ಕಪ್ಪ ಅಪ್ಪ ಏನೇನೋ ಬರಿಬೇಡ ಕಣಪ್ಪ. ಒಬ್ಬನೇ ಬರ್ಕೊಂಬಿಟ್ಟವ್ರೆ ಫ್ರೆಂಡ್ಸ್. ಅದನ್ನೇ ನಾನು ಹೇಳಿದ್ದು ತಾನೆ. ಇನ್ನು ಒಟ್ಟಿನಲ್ಲಿ ಏನಾದರೂ ಒಂದು ಒಳ್ಳೆ ಮಾಡಬೇಕು ಅಷ್ಟೇ. ಗೊತ್ತಾಗದ್ ಬಿಡಪ್ಪ ಅವರಿಗೆ. ಎಷ್ಟೇ ಹೇಳೋದು ಏನೂ ಕೇಳೋದಿಲ್ಲ ನಮ್ಮಪ್ಪ. ಫುಲ್ ಸೀರಿಯಸ್ ಆಗಿ ರೆಸ್ಟ್ ಮಾಡ್ರಪ್ಪ, ಎಲ್ಲೂ ಹೋಗ್ಬೇಡ್ರಿ, ಮನೆ ಒಳಗಡೆ ಇರಿ ಅಂದರೆ ಇಲ್ಲ ನಾನು ಹುಲಿ ಸಿಂಹ ಎಲ್ಲ ಅಂದ್ಕೊಂಡು ತಿಮ್ಮ ಆದಂಗೆ ಆಗೋರೀಗ. ಹುಲಿ ಸಿಂಹ ಹೋಗಿ ತಿಮ್ಮ ಆಯಿತು ಈಗ ಅಲ್ವೇನಪ್ಪ? ಬೇಡ ಹೇಳಗೆ ಹೊತ್ತು ಕೇಳಪ್ಪ ಅಂದರೆ ಇಲ್ಲ ಕಣ್ರಮ್ಮ, ನಾನೇನು ನೀವು ಒಳಗೆ ಕೂಡಾಕ್ಬೇಕಂತಿದ್ದೀರೇನು ಅಂತ ನಮ್ಮ ಮೇಲೆಲ್ಲ ಜೋರು ಮಾಡಿ ಕಿಚ್ಚೋಡ್ಕೊಂಡು ನೀನು ಇದರಿಂದ ಪಂಜರದಿಂದ ಪಕ್ಷಿ ಆಚೆ ಬಿಟ್ಟಾಗ ಹಾರ್ಕೊಂಡು ಹೋಯ್ತವಲ್ಲಪ್ಪ ಖುಷಿಗೆ, ಹಂಗೋದಲ್ಲಪ್ಪ ನೀವು. ಮತ್ತು ಬರೀತಾರೆ ಇನ್ನೂ ಒಂದು ಹೆಸರನ್ನ. ಬಿಡಪ್ಪ ಸಾಕು, ಇಲ್ಲಿ ಬರ್ದಿದ್ಯಪ್ಪ, ಇಲ್ಲೂ ಅವ್ರು ಬರ್ದವ್ರೆ, ಮತ್ತು ಇನ್ನೂ ಒಂದು ಕಡೆ ಬರೀತಾ ಇದೆಯಲ್ಲಪ್ಪ. ಅವ್ರ ಹೆಸರು ನೋಡಿ ಬರ್ಕೋತವ್ರೆ. ಈಗ ಟೈಮ್ ಆಯಿತು, ಅಪ್ಪ ನೋಡಿದಾಯ್ತು, ನನಗೂ ಕೈ ನೋವು ಬಂತು. ಇಟ್ಕೊಂಡು ಏನೂ ಮಾತಾಡ್ತಾ ಇಲ್ಲ. ಹೇಳಪ್ಪ ಏನಾದರೂ ಕೇಳೋಣ. ಅಪ್ರೂಪಕ್ಕೆ ಕುತ್ಕೊಂಡಿದ್ಯಪ್ಪ ಮಾತಾಡೋಕ್ಕೆ. ನಿನ್ನ ಕಡೆಯಿಂದ ಏನಾದರೂ ಒಂದು ಸಂದೇಶ ಹೇಳಪ್ಪ, ಯಾರಿಗಾದ್ರೂ ಜನಕ್ಕೆ ಏನಾದರೂ ಒಂದು ಒಳ್ಳೆ ರೀತಿಯಾಗಿ ಕೆಲವೊಂದು ಏನಾದರೂ ಒಂದು ಹೇಳಪ್ಪ. ಹೇಳಪ್ಪ ಏನಾದರೂ. ಏನು ಹೇಳೋಕ್ಕಾಗತ್ತೆ ಇವಾಗ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯದ ಪ್ರಕಾರ? ಎಲ್ಲ ನಿವಾರಿಸ್ತಾವನೆ, ಚೆನ್ನಾಗಿ ಅವನೆ, ಊಟ ತಿಂಡಿ ಮಾಡ್ತಾವನೆ, ಫಸ್ಟ್ ಕ್ಲಾಸಾಗಿ ಅವನೆ, ನನಗೆ ಯಾವುದೂ ಇಲ್ಲ, ಆಯ್ತಾ? ಹಂಗೆ ಇರಬೇಕು, ಆರಾಮಾಗಿ ಅವನೆ. ಇನ್ನೇನೋ ಹೇಳೋಣ? ಇನ್ನೇನು ಬೇಡಪ್ಪ. ನಿಮ್ಮ ಒಂದು ಧೈರ್ಯ ಅಷ್ಟೇ ನಮಗೆ ಒಂದು ನಗು ಖುಷಿ ಎಲ್ಲ. ಕನಸಿ ನಮ್ಮ ಮನೆ ಗ್ರೂಪ್ ರೈಸ್ ಆಗಬೇಕು. ಗ್ರೂಪ್ ರೈಸ್ಗೆಲ್ಲನೂ ಕರಿಬೇಕು, ಚೇರ್ ಹಾಕಿ ಕುತ್ಕೋಬೇಕು, ಒಳ್ಳೆ ಟೈ ಕೋಟು. ಗೃಹ ಪ್ರವೇಶಕ್ಕೆ ಟೈ ಕೋಟ್ ಹಾಕೋತಾರೇನಪ್ಪ? ಪಂಚೆ ಶಲ್ಯ ಹಾಕೊಂಡು ಹಾಕೊಳ್ಳೋದು, ಮತ್ತೆ ಟೈ ಕೋಟ್ ಕೇಳ್ತಾರೆ. ರೇಷ್ಮೆ ಸರ್ಟು, ರೇಷ್ಮೆ ಪಂಚೆ ಹಾಕೊಂಡೆಲ್ಲ ಸ್ವಾಗತ ಮಾಡಿ ನಾವು ಮಾಡ್ಬೇಕವ. ಆಯ್ತಪ್ಪ, ನಿನ್ನ ಆಸೆ ಅಂತೆ ಆದಷ್ಟು ಬೇಗ ನಾಳಿದ್ದು ಮಾಡು. ಎಲ್ಲ ರೆಡಿ ಆಗಲೇ ಬಂದು ಚಾಪೆ ಕಮಲ ಕಟ್ಟಿಂಗ್ ಮಾಡಿ ನಡೀತಾ ಇದ್ದಾರ. ನಾಳಿದ್ದು ಹೋಗ್ಬೇಕು, ಬರ್ತೀವಾ? ಏನ್ಕಪ್ಪ ಮಕ್ಳಿಗೆ ಎಕ್ಸಾಮ್ ಶುರು ಆಗದ್ ನಾನು ಓದಿಸ್ಕೋಬೇಕು. ಕಾರೊಳಗೆ ಬರೋ ಬಾಬಾ, ಏನ್ ಮಾಡಕ್ಕೆ? ಅಡುಗೆ ಮಾಡ್ಬೇಕಪ್ಪ ಅಲ್ಲಿ ರೂಮಲ್ಲಿ. ತಿಂಡಿ ಅವ್ರಿಗೆಲ್ಲ ಬೆಳಿಗ್ಗೆ ಚಿತ್ರಾನ್ನ, ಮಧ್ಯಾಹ್ನ ಪಲಾವು, ಆಮೇಲೆ ಬಿರಿಯಾನಿನ ಮಾಡೋದಿಲ್ಲ. ನಾನ್ ವೆಜ್ ತಾನೇ ಕೊಡೋದು, ಎಲ್ಲರೂ ಮೋಲ್ಡ್ ಹಾಕಿದ್ರೆ ವೆಜ್ಜಾ? ನಮ್ಮ ಅಪ್ಪ ಕರೀತಾರದು ಅಡುಗೆ ಮಾಡಕ್ಕೆ ಫ್ರೆಂಡ್ಸ್ ನನ್ನ ನೋಡಿ. ಒಂದು 50 ಜನ ಮಾಡಬೇಕು, ಅದು ಜನ ಬರ್ತದೆ. ಮೋಡ್ ಹಾಕೋಕ್ಕೆ ನನಗೇನು ಚೆನ್ನಾಗಿ ನಮ್ಮ ಅತ್ತಿಗೆ ಮಾಡ್ತಾರೆ ಅಡುಗೆಗಳನ್ನ ಇವಾಗ. ಅದಕ್ಕೆ ಸಟ್ಟಿಗಳದ್ದು ಅಲ್ಲೇ ಮಾಡ್ಕೊಂಡು ನೀವು ಅಲ್ಲೆಲ್ಲ ಮಾಡ್ಕೊಂಡು ಅಡುಗೆ ಅಂತ. ಅದಕ್ಕೆ ಬೆಳಗಿನ ಕಾರ್ಯ ಹೊಟ್ಬಿಟ್ರೆ ತಿಂಡಿಗೆಲ್ಲ ಚಿತ್ರಾನ್ನ ಮಾಡ್ಬಿಡುವ. ಎಲ್ಲೋದ್ರೂ ನಮ್ಮ ಅಪ್ಪ ಚಿತ್ರಾನ್ನ ಬಿಡೋದಿಲ್ಲ, ಇಲ್ಲ ಪುಳಿಯೋಗರೆ ಬಿಡಲ್ಲ, ಇಲ್ಲ ಪಲಾವು. ಮಧ್ಯಾಹ್ನ ಅನ್ನ ಸಾಂಬಾರು ಏನೋ ಮಾಡ್ಬೋದು. ಇಲ್ಲ ಪಲಾವ್ ಮಾಡಿದರೆ ಏನು ಮಾಡಿ ಕೇಳುವ.
ಇವಾಗ ನೋಡಿ ಈ ಥರ ಕೂತ್ಕೊಂಡು ಮಾತಾಡಿಸ್ಬೇಕು ಅಂದರೆ ನಮ್ಮ ಅಪ್ಪನ ನಾವು ಎಷ್ಟು ಕಷ್ಟಪಟ್ಟು ಓಡಾಡಿ ಇದು ಮಾಡಿ ಉಳಿಸ್ಕೊಂಡಿದ್ದೀವಿ ಅಂತ ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಇನ್ನು ಯಾವುದಕ್ಕೂ ಹೋಗ್ದಂಗೆ ಕನಸಿನ ಮನೆ ಆಗಿ ಗೃಹ ಪ್ರವೇಶ ಆಗಿ ಇಷ್ಟೆಲ್ಲ ಆಸೆ ಕನಸು ಇರಬೇಕಾದ್ರೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ. ನನ್ನ ಕೈಲಿ ಏನೂ ಇಲ್ಲ ಆರೋಗ್ಯ ಕೊಡೋಕ್ಕೆ, ನಮ್ಮ ಅಪ್ಪನೇ ಇಟ್ಕೋಬೇಕು ಆಯ್ತಪ್ಪ. ನಾಳೆ ಬಂದು ನೋಡುವ ಅಂದರೆ ಇಷ್ಟು ಒಳ್ಳೇದು. ದೇವಸ್ಥಾನ ಯಾವ್ದೇ ಸಂಕುದಪ್ಪ ಅಲ್ಲಿ ನಿಮ್ಮ ಮೋಟೆ ಹೋಗ್ಬೇಕು ಕರೆಕ್ಟ್ ಟೈಮ್ ಮತ್ತೆ ಹೇಳಿದ್ದು ಮನಸ್ಸು ಹೋದ್ರೆ ಅಲ್ಲಿ ಕೂತ್ಕೊಂಡು ಒಟ್ಟು ಮಟ್ಟ ಬಂದು ಬಸವನಗುಂಡ ಭಗವಂತ ಕೈ ಮುಖ ಸಾಯ್ಬೋದು ಅಲ್ಲಿಂದ ಬಂದಿತ್ತು. ಹೌದಾ? ದೇವರ ಆಶೀರ್ವಾದ ಭಗವಂತ. ಅದೇನು ಬೇಡ ಆಗತ್ತೆ. ಯಾಕೆ ಹೇಳೋದು ರಾತ್ರಿ ಹೊತ್ತು ಬೇಗ ನಿದ್ದೆ ಮಾಡೋದು ಚೆನ್ನಾಗಿ. ಎದ್ದು ಟೈಮ್ ಅಲ್ಲವಾ ಆಗಿಂದ ಎದ್ದು ಅಂಗಡಿಗೆ ಮತ್ತು ಡೈರಿಗೆ ಫಸ್ಟ್ ಎಲ್ಲ ಡೈರಿಗೆ ಹೋಗ್ತಾ ಇದ್ರಲ್ಲ ಕೆಲಸಕ್ಕೆ, ಅವಾಗ ಶಿಫ್ಟ್ ವೈಸ್ ಇತ್ತು ಡೈರಿಗೆ ಹೋಗ್ಬೇಕಂದ್ರೆ. ಅಂದರೆ ಅಂಗಡಿ ಮಾಡಿದ್ಮೇಲೆ ಬೆಳಗ್ಗೆಯಿಂದ ಎದ್ದು ಅಭ್ಯಾಸ ಆಗೋಯ್ತು. ಹಂಗಾಗಿ ಡೈರಿಗೆ ಹೋಗೋದಕ್ಕೆ ಎದ್ದು ರಾತ್ರಿ ಹೊತ್ತು ಹಿಂಗೆ ಮಲಗಿದ್ರು ಎದ್ದೊಳಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಟಕ್ಕಂದು 4 ಗಂಟೆ 4:30 ಎಷ್ಟಾಗ್ಬಿಡುತ್ತೆ. ಆಮೇಲೆ ನಿದ್ದೆ ಬರೋದಿಲ್ಲ ನೋಡ್ಕೊಂಡು ಒದ್ದಾಡೋದು ಆಮೇಲೆ ನಿದ್ದೆಗೋಸ್ಕರ. ಆಮೇಲೆ ಕೂತಿದ್ದು ನಿದ್ದೆ ಹೊಂಟಾಯ್ತದೆ. ನೋಡ್ಮೇಲೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಅವಾಗಿರೋದಕ್ಕೂ ಈಗಿರೋದಕ್ಕೂ ಉಸಿರಾಡಕ್ಕೆಲ್ಲ ಹಿಂಸೆ ಅಲ್ವಾ? ಸತಿಗೆ ಸಾಕಪ್ಪ ಇಷ್ಟೇ ಹಿಂಗೆ ಉಸಿರಾಡೋದೇ ತಂದ್ಬಿಟ್ಟಪ್ಪ. ಅದು ನೆಬ್ಲೈಸೇಷನ್ನು ಹಾಕೊಳ್ಳೋದು. ಸುರೇಶ್ ಬಾಬು ಹೇಳಿದ್ರು ಉಸಿರಾಟ ತೊಂದರೆ ಅಂತ ಹೇಳ್ಕೋಬೇಕು ಹುಷಾರು ಅಂತ ಹೇಳಿದ್ರು. ಅದಕ್ಕೆ ಏನಾದೆ ಇವತ್ತು ಪಣ್ಣ ತಗೊಂಡೆ ನೆಬ್ಲೈಸೇಷನ್ ತೊಗೊಂತಾರೆ. ಭಗವಂತನ ಮಾರಾತ್ಮ ಶಿವ ಏನಿಲ್ಲ ಇಲ್ಲ ಏನಿಲ್ಲ. ಚೆನ್ನಾಗಿ ತಿನ್ನಬೇಕು, ಉಣ್ಬೇಕು, ಆರಾಮಾಗಿ ಆರೋಗ್ಯ ನೋಡ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಎಷ್ಟೋ ದಿನ ತಿಂಗಳುಗಳೇ ಆಗೋಗಿತ್ತು ನಮ್ಮ ಅಪ್ಪನ ಈ ಥರ ಕೂಸ್ಕೊಂಡು ಮಾತಾಡಿ. ನಾನು ಸರಿಯಾಗಿ ಮಾತಾಡೋಕ್ಕೆ ಸಿಕ್ಕಿಲ್ಲ. ಯಾವ ಸ್ಥಿತಿಲೆಲ್ಲ ನಮ್ಮ ಅಪ್ಪನ ನೋಡಬಾರ್ದು ಎಲ್ಲ ಸ್ಥಿತಿಲೂ ನೋಡ್ದಂಗೆ ಆಗೋಗಿತ್ತು ಅಲ್ವಪ್ಪ? ಈಗ ಅನ್ನಿಸ್ತಾಯ್ತಪ್ಪ ಹಂಗೆ. ನಮ್ಮ ಅಪ್ಪಂಗೆ ಇವಾಗ ಫೀಲ್ ಆಗ್ತೈತೆ ಅವತ್ತು ಬದುಕಿರೋದೇ ಹೆಚ್ಚು ನಾನು ಅಂತ. ನಮ್ಗೆ ಹಿಂಗಾಗಿರ್ಬೇಕು. ಏನಾಯಿತು, ಯಾಕಾಯಿತು ಎಲ್ಲ ಗೊತ್ತು ನಮ್ಮ ಅಪ್ಪನಿಗೇನೆ. ಆದರೆ ಟೈಮ್ ಆದರೆ ನಮ್ಮ ಅಪ್ಪನ ವಿಲ್ ಪವರ್ ಚೆನ್ನಾಗಿದೆ. ಅವರ ಒಂದು ವಿಲ್ ಪವರ್ ನಿಜವಾಗ್ಲೂ ಬೇರೆ ಯಾರಾಗಿದ್ರು ಇಷ್ಟೆಲ್ಲ ಟ್ರೀಟ್ಮೆಂಟ್ಗಳು ಇವು ಎಲ್ಲ ತಡ್ಕೊಳಕ್ಕಾಯ್ತಾ ಇರಲಿಲ್ಲ. ಹಿಂಗೆ ಇರಪ್ಪ ಸ್ಟ್ರಾಂಗಾಗಿ. ಹಿಂಗೆ ದೇವರು ಶಕ್ತಿ ಕೊಡಲಿ, ಆರೋಗ್ಯ ಕೊಡಲಿ, ಆಯಸ್ಸು ಕೊಡಲಿ. ಇನ್ನು ಮೊಮ್ಮಗಳು ಮದುವೆ ಮಾಡಬೇಕನ್ನೋ ಆಸೆ ಇದೆ ನಮ್ಮ ಅಪ್ಪಂಗೆ. ಇವಾಗ ಅದು ಆಸೆ ಇಲ್ಲ ಫ್ರೆಂಡ್ಸ್, ಮೊಮ್ಮಗಳು ಮದುವೆ ಆಸೆ ಹೋಯಿತು. ಈಗ ಗೃಹ ಪ್ರವೇಶದ ಆಸೆ ಒಂದೇ. ಅವರ ಕನಸಿನ ಮನೆ ಆಗೋವರೆಗೂ ದೇವರವರೆಗೆ ಆಯಸ್ಸು ಆರೋಗ್ಯ ಕೊಡಬೇಕು ಅಲ್ವಪ್ಪ? ಹೆಂಗೆ ಕಟ್ತಾರೆ ಮನೆ, ಏನು ಎತ್ತ ಇನ್ನೂ ಹಾಕ್ಬಿಡ್ತೀನಿ ಬಿಡಪ್ಪ ನಿಮ್ಮ ಮಳಿಂದೆಲ್ಲ. ಇನ್ನು ನಿಮ್ಮ ಮಳಿಗೆ ಏನು ಬೇಡ, ಸಿಂಪಲ್ ಆಗಿ. ಹಂಗಲ್ಲಪ್ಪ, ಅವ್ರು ಸಿಂಪಲ್ ಆಗಿ ಅವ್ರದ್ದೆಲ್ಲ ಮನೆ ಗೃಹ ಪ್ರವೇಶ, ನಿಂದು ಮನೆ ಗೃಹ ಪ್ರವೇಶ ಅಲ್ಲಪ್ಪ, ಫುಲ್ ಇನ್ನೂ ಡಬಲ್ ನಮ್ಮ ಅಪ್ಪನಿಗೆ. ಇಲ್ಲ ಮಾರಿ ಹಬ್ಬ ಆಗೋಯ್ತದ. ಓ ತಾಯಿ ಕೊನೆಯಲ್ಲಿ ಎಲ್ಲ ಅಕೌಂಟು ಚೇರ್ ಮೇಲೆ ಹಿಂಗೆ ಕೂತಿರ್ತೀನಿ ಹಿಂಗೆ 1 ವರ್ಷ ಇಷ್ಟೇ ಟಾಟಾ. ಅಷ್ಟೇ ಊಟ ಮಾಡಿ ಎಲೆಕ್ಷನ್ ಅಲ್ಲಿ ಮಾಡ್ತಾರಲ್ಲ ಅಲ್ಲೇ ಕಾಂಪೌಂಡಲ್ಲೇ ಪೆಂಡಾಲು, ಕಾಂಪೌಂಡಲ್ಲೇ ಪೆಂಡಾಲು. ಇಷ್ಟೊಂದು ಆಸೆ ಕನಸು ಕಳಿಸಿದ ಅವನು ವಿಡಿಯೋ. ಹೋಗ್ತಾರೆ, ಹೋಗಿ ಮನೆ ವಿಡಿಯೋ ಇಟ್ಕೊಬಿಡ್ತಾರೆ ನಮ್ಮಪ್ಪ ಮನೆಯದೆಲ್ಲ ತೋರ್ಸೋಕ್ಕೆ. ನಮ್ಮಪ್ಪ ಇವತ್ತು ತುಂಬ ಮಾತಾಡ್ತಾ ಇದ್ದಮ್ಮ ನನ್ನ ಜೊತೆ. ಅಪರೂಪಕ್ಕೊಂದ್ಸರಿ ಕ್ಯಾಮ್ರಾ ಮುಂದೆ ಮಾತಾಡೋದು ನಮ್ಮಪ್ಪ. ಇಲ್ಲಾಂದರೆ ಫೋನ್ ಇಟ್ಕೊಂಬಂದ್ರೆ ಸಾಕು ಹೊಡೆದೋಡ್ಸ್ಬಿಡ್ತಾರೆ ಹೆಂಗೆ ಎರಡೋಣ ಕಡೆಗೆ ಅಂತ. ಈಗ ಮನೆಯ ವಿಡಿಯೋ ಅಪ್ಪ ಇಲ್ಲೇ ಇದ್ರು ಮನೆ ಹುಡುಕ್ತಾ ಇರ್ತೀಯಲ್ಲಪ್ಪ ನೀನು.
ಕೆಲವೊಂದು ತಪ್ಪುಗಳು ಮಾಡಬೇಕಾದ್ರೆ ಮಾಡಬೇಡಿ ಎಷ್ಟೇ ಹೇಳಿದ್ರು ಕೇಳಲ್ಲ. ಆನಂತರ ಅದರಿಂದ ಬರುವಂಥ ಕಷ್ಟನ ಅನುಭವಿಸ್ಬೇಕಾದ್ರೆ ನಮಗೆ ನೋಡೋರ್ಗೂ ಕೂಡ ಕಷ್ಟ ಆಗುತ್ತೆ, ಅನುಭವಿಸೋರ್ಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಎಲ್ಲ ಮೀರಿ ಹೋಗಿದೆ. ಹೇಗೆ ಬರುತ್ತೋ ಜೀವನ ಹಾಗೆ ತೊಗೊಂಡು ಹೋಗಬೇಕು. ಬಟ್ ಎಷ್ಟೋ ದಿನವೇ ಆಗೋಗಿತ್ತು ಅಪ್ಪ ಈ ಥರ ಮಾತಾಡಿ. ಹಾಗಾಗಿ ವ್ಲಾಗ್ನ ನಾನು ರಾ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ.